ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ ಹತ್ರ ಅನುಪಮ ಏನು ಮುಚ್ಚಿಡಲ್ಲ ಅಲ್ವಾ? ಮದ್ವೆ ಆಗಿರೋರ್ನ ಮತ್ತೆ ಮದ್ವೆ ಮಾಡ್ಕೋತೀನಿ ಅಂದ್ರೆ ನಿಮ್ ಮನೆಯವರು ಅಷ್ಟು ಈಸಿಯಾಗಿ ಹೇಗೆ ಒಪ್ಕೋತಾರೆ? ಮಾತಾಡು. ನಿನಗೇನಾದ್ರೂ ಹುಚ್ಚ? ಹೌದು, ಹುಚ್ಚೆ. ನಿಮ್ಮ ಅನುಪಮ ಮಾಡಿರೋ ಕೆಲ್ಸಕ್ಕೆ ನನಗೆ ಹುಚ್ಚ ಹಿಡ್ದಿದೆ. ನನ್ ವಿಷಯ ಬಿಟ್ಬಿಡು. ನಾನ್ ಕೇಳಿದ್ದಕ್ಕೆ ಉತ್ತರ ಮಾತ್ರ ಹೇಳು. ಈಗ ನಿಮ್ಮಪ್ಪ ಅಮ್ಮನ ಮಧ್ಯೆ ಇನ್ನೊಬ್ಳು ಹೆಂಗ್ಸೇನಾದ್ರೂ ಬಂದ್ರೆ, ನಮ್ಮಮ್ಮನ ಸ್ಥಾನದಲ್ಲಿ ನಿಮ್ಮಮ್ಮ ಇದ್ದು ನನ್ನ ಸ್ಥಾನದಲ್ಲಿ ನೀನಿದ್ರೆ ಆಗ ನೀನ್ ಏನ್ ಮಾಡ್ತಿದ್ದೆ? ನೋಡು, ನೀನು ಅನುಪಮ ಅಮ್ಮ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ತಾ ಇದೀಯ. ನಿನಗೆ ನಿಜ ಗೊತ್ತಿಲ್ಲದೆ ಇರೋದಕ್ಕೆ ಈ ತರ ಮಾತಾಡ್ತಾ ಇದೀಯ. ಏನದ್ ನಿಜ? ಅಷ್ಟಕ್ಕೂ ಅನುಪಮ ಅಮ್ಮನೇ ಮೊದಲು. ಬೇಡ ಶೌರ್ಯ, ಈ ಕಾಲದ ಮಕ್ಕಳಿಗೆ ನಿಜ ಗೊತ್ತಾದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿನೇ ಇಲ್ಲಪ್ಪ. ಅವರಮ್ಮನೇ ಮೋಸ ಮಾಡಿದಾಳೆನ್ನೋ ಪಾಪ ಪ್ರಜ್ಞೆ ಅವಳನ್ನ ಕಾಡ್ಬಿಡುತ್ತೆ. ಆ ಅವಮಾನ ತಡ್ಕೊಳಕ್ಕಾಗದೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ? ಯಾಕೆ ಸುಮ್ನೆ ಅದೇ ಹೇಳು. ನಿನಗೆ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ವಯಸ್ಸಲ್ಲ. ಹಲೋ ಮಿಸ್ಟರ್, ನಾನೇನ್ ಚಿಕ್ಕ ಹುಡುಗಿ ಅಲ್ಲ. ನಿಜಾನ ಮುಚ್ಚ ಹಾಕೋದಕ್ ನೋಡ್ಬೇಡ. ನಿಜಾನ ಎಷ್ಟು ದಿನ ಮುಚ್ಚಿಡೋಕಾಗತ್ತೆ? ನಿನಗೆ ಗೊತ್ತಾಗ್ಬೇಕಾದ ಟೈಮ್ ಬಂದಾಗ ಗೊತ್ತಾಗುತ್ತೆ ಬಿಡು. ಅಲ್ಲಿವರೆಗೂ ನಿನ್ನ ಮಾತನ್ನ ಹದ್ದುಬಸ್ತಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನನ್ನ ನನ್ನ ಕಂಟ್ರೋಲ್ ಅಲ್ಲಿರೋ ಅಂತ ಹೇಳೋದಕ್ಕೆ ನೀನ್ ಯಾರು? ನೀನೇ ನಮ್ಮ ಮಾವನ್ ಮಗನಾ? ಇಲ್ಲ ಅಂದ್ರೆ ನನಗ್ ತಾಳಿ ಕಟ್ಟಿರೋ ಗಂಡನ? ನನಗಿಷ್ಟ ಬಂದ ಹಾಗೆ ನಾನಿರ್ತೀನಿ. ಅಮ್ಮ, ಏನ್ ಮಾಡ್ತಿದ್ಯಾ? ಕಲ್ಯಾಣಿಗೆ ನೂಡಲ್ಸ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓ ಗ್ರೇಟ್. ಅವಳು ಇಷ್ಟ ಕಷ್ಟಗಳನ್ನ ಹೇಳ್ಕೋತಿದ್ದಾಳೆ ಅಂದ್ರೆ ಅವಳಲ್ಲಿ ಬದಲಾವಣೆ ಆಗ್ತಿದೆ ಅಂತಾಯ್ತು. ನನ್ನ ಇಷ್ಟ ಏನು ಅಂತ ತಿಳ್ಕೊಂಡಿದ್ದೀರಾ ಯಾವತ್ತಾದ್ರೂ? ಸಿದ್ದು ಬೇಕು ಅಂದ್ರೆ ನೀವು ಮನ್ಸ್ ಬದಲಾಯಿಸ್ಕೊಂಡು ಅವನ ಜೊತೆ ನನ್ನನ್ನು ಹೋಗೋದಕ್ ಬಿಡ್ತೀರಾ? ಕಲ್ಯಾಣಿಗೆ ನಾನೇನು ಹೇಳಿಲ್ಲ ಶೌರ್ಯ. ಅವರಪ್ಪನ ನೋಡೋದಕ್ಕೆ ಹೋಗಿದ್ದೆ. ಅವ್ರ ಮಗಳಿಗೆ ಏನು ಇಷ್ಟ ಅನ್ನೋದನ್ನ ಅವ್ರು ಹೇಳಿದ್ರು. ಅಮ್ಮ, ನನ್ಗೂ ಮಾಡ್ಕೊಡ್ತೀರಾ? ಖಂಡಿತವಾಗ್ಲು. ಸಂಪದ, ನಾವು ಆದಷ್ಟು ಬೇಗ ಮನೆಗೆ ಹೋಗ್ಬೇಕು. ನಾಳೆ ರಥಸಪ್ತಮಿ ಪೂಜೆ ಇದೆಯಲ್ಲ? ಈಗ್ಲೇ ಹೋಗ್ಬೇಕಾ? ಹೌದು. ಮನೇಲಿ ಪೂಜೆಗೆ ಏರ್ಪಾಡು ಮಾಡಿದ್ದಾರೆ. ನಾನಲ್ಲಿದ್ದಿದ್ರೆ ಪೂಜೆಗೂ ಅಡಿಗೆಗೂ ಸಹಾಯ ಮಾಡ್ತಿದ್ದೆ. ನನ್ನಿಂದ ನಿನಗೂ ಕೂಡ ಕಷ್ಟ ಆಗ್ತಿದೆ ಅಲ್ವಾ ಶೌರ್ಯ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲಮ್ಮ. ನೀನ್ ನನ್ನ ಬೆಳೆಸಿ ದೊಡ್ಡವನ್ ಮಾಡಿದ್ಯಾ. ನಿನಗೋಸ್ಕರ ಎಷ್ಟೇ ಮಾಡಿದ್ರು ನಿನ್ ಋಣನ ತೀರ್ಸೋಕಾಗಲ್ಲಮ್ಮ. ಹಾಗಂತ ಹೇಳೋದು ನೀನು ಒಳ್ಳೆತನ ಶೌರ್ಯ. ನಿನಗೆ ಯಾವಾಗ್ಲೂ ಒಳ್ಳೇದೇ ಆಗ್ತಿರ್ಲಿ. ಆದ್ರೆ ಒಂದು ವಿಷಯದಲ್ಲಿ ಒಳ್ಳೇದ್ ನಡೆಯಲ್ಲಮ್ಮ. ಸಿದ್ದು ಜೊತೆ ನಾನು ಹೊರಟು ಹೋದ್ರೆ ಅದು ನನಗೆ ಮಾತ್ರನೇ ಒಳ್ಳೇದಾಗುತ್ತೆ. ಹೋಗ್ ಬರ್ತೀವಮ್ಮ. ಸಂಪದ, ಶಲ್ ವಿ ಗೋ? ಆ ಕೋತಿಗೆ ಏನು ಹೇಳ್ಬೇಡಮ್ಮ. ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಸಾಯಿಸ್ಬಿಡ್ತಾಳೆ. ಸಂಪದ, ಬಾಯ್ ಮಾ. ಅಯ್ಯೋ, ಶೌರ್ಯನಿಗೆ ಹೇಳೋದನ್ನೇ ಮರ್ತ್ಬಿಟ್ನಲ್ಲ. ನಾವಿಲ್ಲಿರೋ ವಿಷಯ ದಮಯಂತಿ ಗೊತ್ತಾಗ್ಬಿಟ್ಟಿದೆ ಅಂತ ನಾನು ಶೌರ್ಯನ ಹತ್ರ ಹೇಳಲೇ ಇಲ್ವಲ್ಲ. ಕಾಲ್ ಬೇರೆ ಹೋಗ್ತಿಲ್ಲ. ಶೌರ್ಯ ಮನೆಗೆ ಹೋಗೋಷ್ಟ್ರಲ್ಲಿ ಆ ದಮಯಂತಿ ಎಲ್ಲರ ಹತ್ರನೂ ಈ ವಿಷಯ ಹೇಳಿ ಏನ್ ರಂಪ ಮಾಡಿರ್ತಾಳೋ ಏನೋ.
ಅತ್ತಿಗೆ ನಿಂತ್ಕೊಳ್ದೇನೆ ಅರ್ಧ ಗಂಟೆಯಿಂದ ಆ ಕಡೆ ಈ ಕಡೆ ಓಡಾಡ್ತಾನೇ ಇದ್ದೀರಾ. ಯಾವುದರ ಬಗ್ಗೆ ಅಷ್ಟು ದೀರ್ಘವಾಗಿ ಯೋಚನೆ ಮಾಡ್ತಿದ್ದೀರಾ? ನಮ್ಮಮ್ಮನ ಬಗ್ಗೆ. ಅತ್ತೆ ಬಗ್ಗೆನಾ? ಹೌದು. ಆ ಅನುಪಮಗೆ ನನ್ನ ಪುತ್ರ ರತ್ನ ಆಶ್ರಯ ಕೊಟ್ಟಿದ್ದಾನೆ ಅಂತ ಗೊತ್ತಾದ್ರೆ ಅಮ್ಮ ಮತ್ತೆ ಅಗ್ನಿ ಪರ್ವತದ ಹಾಗೆ ಸ್ಫೋಟ ಆಗ್ತಾಳೆ ಅಂತ ಅನ್ಕೊಂಡ್ರೆ ಬೆಂಕಿಗೆ ನೀರ್ ಸುರಿದು ಹಾಕಿ ಸುಮ್ಮನೆ ಇದ್ದಾಳೆ. ಯಾಕೆ ಹಾಗಿದ್ದಾಳೆ ಅಂತ ತೀವ್ರವಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ಶೌರ್ಯ ಮಾಡಿರೋದು ಒಳ್ಳೆ ಕೆಲಸನೇ ಅಲ್ವಾ ಅದ್ಗೆ? ಏನಂದೆ? ಸಾರಿ ಅತ್ಗೆ. ನಿಮಗ ಅನುಪಮ ಅಮ್ಮಂಗೆ ಒಳ್ಳೇದಾದ್ರೆ ಇಷ್ಟ ಆಗಲ್ಲ ಅಲ್ವಾ? ನನ್ನ ತವ್ರ ಮನೆಯಿಂದ ಶನಿ ಹೊರಟೋಯ್ತು ಅಂತ ಆನಂದ ಪಡೋದ್ರೊಳಗೆ ಅತ್ತೆ ಮನೆಗೆ ಕಾಲಿಟ್ಟಿದ್ದಾಳೆ. ಅಲ್ಲಿಂದ ಹೇಗೆ ಓಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಿ ಅದ್ಗೆ, ಚೆನ್ನಾಗಿ ಯೋಚನೆ ಮಾಡಿ. ನಾನ್ ಕೂಡ ಯೂಟ್ಯೂಬ್ ಅಲ್ಲಿ ಒಂದ್ ಹೆಣ್ಣನ್ನ ಮನೆಯಿಂದ ಹೇಗೆ ಓಡಿಸ್ಬೇಕೋ ಅಂತ ದಾರಿ ಸಿಗುತ್ತೇನೋ ನೋಡಿ ನಿಮಗೆ ಹೇಳ್ತೀನಿ. ಸರಿನಾ ಅದ್ಗೆ? ಹೆಣ್ಣನ್ನ ಹೇಗ್ ಮನೆಯಿಂದ ಓಡಿಸ್ಬೇಕು? ಪಲ್ಲವಿ, ಹೇಳಿ ಅತ್ತೆ. ನಾಳೆ ರಥಸಪ್ತಮಿ, ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಸರಿ ಅತ್ತೆ, ಮಾಡ್ತೀನಿ. ಸೂರ್ಯ ದೇವನ್ಗೆ ತುಂಬಾ ಇಷ್ಟವಾದ ಪ್ರಸಾದನ ಸಿದ್ಧ ಮಾಡಿ. ಸರಿ ಸರಿ ಅತ್ತೆ. ಮೈ ಬಗ್ಸಿ ಕೆಲಸ ಮಾಡ್ದಿರೋರ್ ಜೊತೆಗಿದ್ರೆ ಅವ್ರ ಹಾಗೇನೆ ಆಗ್ಬಿಡ್ತೀಯ. ಈ ಮನೆ ಸೊಸೆ ಆಗಿರೋದಕ್ಕೆ ನಿನ್ನ ಕೆಲಸ ಹೇಳ್ತಿದ್ದೀನಿ. ಅದು ನಿನ್ ಜವಾಬ್ದಾರಿ ಕೂಡ. ಇವತ್ತೇ ಎಲ್ಲ ಏರ್ಪಾಡನ್ನು ಪೂರ್ತಿ ಮಾಡ್ತೀನತ್ತೆ. ಪ್ರಯಾಣ ಹೇಗಿತ್ತು? ತುಂಬಾ ಚೆನ್ನಾಗಾಯ್ತು ಅಮ್ಮ. ಹಾ ಅಜ್ಜಿ, ಊಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಸಂಪದ ನಾನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಿಜನಾ? ಅಷ್ಟು ಚೆನ್ನಾಗಿತ್ತ? ಹೌದು ಅಜ್ಜಿ. ಪೊಲೀಸ್ನವನಾಗಿ ನೀನೇ ಸುಳ್ಳು ಹೇಳ್ತಿದ್ಯಲ್ಲೋ? ಅದು ನೀವಿಬ್ರು ಚೆನ್ನಾಗಿ ನಾಟಕ ಆಡ್ತಿದ್ದೀರಾ. ನೀನ್ ಎಲ್ಲಿದ್ದೆ ಅಂತ ನಿಮ್ಮಮ್ಮ ನನಗೆ ಹೇಳಿದ್ಲು ಶೌರ್ಯ. ಅಜ್ಜಿ, ಅದು ನನಗೆ ನೀನೇನು ಸಮಜಾಯಿಷಿ ಕೊಡೋ ಅಗತ್ಯ ಇಲ್ಲ. ಶೌರ್ಯ, ಏನು ನೀನ್ ಮಾಡ್ತಾ ಇರೋದು? ನಿಜವಾಗ್ಲೂ ನೀನು ನಾನು ಹೆತ್ತ ಮಗನೇನಾ? ಈ ಅಮ್ಮನ್ಗೆ ನೀನು ಬೆಲೆ ಕೊಡ್ತೀಯಾ? ಇವಾಗ ಏನಾಯ್ತಮ್ಮ? ಇನ್ನೂ ಏನು ಆಗ್ಬೇಕು? ಆ ಅನುಪಮನ ಮನೆಯಿಂದ ಹೊರಗಡೆ ಹಾಕಿದ್ರೆ ನೀನು ಅವಳನ್ನ ನಮ್ಮನೆ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗೋಕ್ಕೂ ಮುಂಚೆ ಕನಿಷ್ಠ ನನ್ಗೆ ಹೇಳ್ಬೇಕು ಅಂತ ಅನಿಸ್ಲಿಲ್ವಾ? ಹೌದು, ನಿನಗೇನಾಗಿತ್ತು ಸಂಪದ? ಅವನು ತಾನ ಅಂದ್ರೆ ನೀನು ತಂದನಾನ ಅನ್ನೋದೇನಾ? ಅತ್ತೆಗೆ ನಿಜ ಹೇಳೋಣ ಅಂತ ನೀನಾದ್ರೂ ಅವನಿಗೆ ಹೇಳ್ಬೋದಿತ್ತಲ್ವಾ? ಇಷ್ಟಕ್ಕೂ ನಿನಗೆ ನಾನಂದ್ರೆ ಭಯ ಗೌರವ ಇದ್ರೆ ತಾನೆ? ಅಮ್ಮ, ಯಾರಿಗೂ ಹೇಳ್ಬೇಡ ಅಂತ ನಾನೇ ಅವಳ ಹತ್ರ ಮಾತು ತಗೊಂಡಿದ್ದೆ ಅಮ್ಮ. ಹೆಂಡತಿ ಪರ ವಹಿಸ್ಕೊಂಡ್ ಬರೋದ್ ಮಾತ್ರ ಚೆನ್ನಾಗ್ ಗೊತ್ತು, ತಾಯಿಗೆ ಹೇಳೋದ್ ಮಾತ್ರ ಗೊತ್ತಿಲ್ಲ. ನಾನಂದ್ರೆ ಈ ಮನೇಲಿ ಯಾರಿಗೂ ಲೆಕ್ಕನೇ ಇಲ್ದೇ ಇರೋ ತರ ಆಗೋಗಿದೆ. ಏಯ್, ನಿನಗ್ ನಗು ಬರ್ತಿದ್ಯಾ? ಹೋಗೋ ಒಳಗಡೆ. ಅಮ್ಮ,
ಸಾರಿ. ನನಗೇನು ಬೇಕಾಗಿಲ್ಲ ಕಣೋ ನೀನ್ ಸಾರಿ. ಅನುಪಮ ಅಮ್ಮನ್ನ ಅಜ್ಜಿನ ಮೂವರನ್ನು ಒಂದು ಮಾಡಬೇಕು. ಇಲ್ಲ ಅಂದ್ರೆ ಅವರೆಲ್ಲರ ಮಧ್ಯೆ ಇನ್ನೂ ದೂರ ಹೆಚ್ಚಾಗ್ಬಿಡತ್ತೆ. ಸಂಪದ ಬಾ. ಮನೇಲಿ ಇವತ್ತು ಅಮ್ಮ ಹಬ್ಬ ಅಂತ ಪೂಜೆ ಮಾಡ್ತಿರ್ತಾರೆ. ಆ ಹಬ್ಬಕ್ಕೆ ಸಿಹಿ ತಿಂಡಿಗಳು ಬೇಕು ಅಂತ ಅಮ್ಮ ಅಂದ್ಕೊಳ್ತಿರ್ತಾರೆ. ಅಲ್ಲಿ ಯಾರಿಗೂ ಮಾಡೋದಕ್ಕೆ ಬರೋದಿಲ್ವಲ್ಲ. ದಮಯಂತಿಗೆ ಮಾಡೋಕ್ ಬಂದ್ರೂ ಕೂಡ ಅಡುಗೆ ಮನೆಗೆ ಬರಲ್ಲ. ಕೆಲ್ಸದವ್ರಿಗಂತೂ ಮಾಡೋಕೆ ಬರಲ್ಲ. ನಾನು ನೆನ್ನೆನೆ ರೆಡಿ ಮಾಡಿ ಸಂಪದನ ಹತ್ರ ಕೊಟ್ಟು ಕಳಿಸ್ಬೇಕಾಗಿತ್ತು. ಪರವಾಗಿಲ್ಲ, ಈಗೇನಾಯ್ತೀಗ ಇಲ್ಲೇ ಬೇಗ ರೆಡಿ ಮಾಡಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಮೊದಲು ಸ್ವೀಟ್ ಮಾಡ್ಬಿಡ್ತೀನಿ, ಆಮೇಲೆ ನೂಡಲ್ಸ್ನ ರೆಡಿ ಮಾಡಿ ಇಟ್ಬಿಡ್ತೀನಿ. ನನಗಿಷ್ಟ ಅಂತ ನೀನು ನೂಡಲ್ಸ್ ಮಾಡ್ತಾ ಇದ್ಯಾ? ನನಗೋಸ್ಕರ ನೀನ್ ಏನೇ ಮಾಡಿದ್ರು ನನಗೆ ನಿನ್ ಮೇಲೆ ಕರುಣೆ ಬರಲ್ಲ. ಆದ್ರೂ ನನಗೆ ನೂಡಲ್ಸ್ ಇಷ್ಟ ಅಂತ ನಿಂಗೆ ಹೇಗೆ ಗೊತ್ತು? ನಮ್ಮಪ್ಪ ನಿನ್ನ ಹತ್ರ ಎಲ್ಲ ವಿಷಯನೂ ಶೇರ್ ಮಾಡ್ಕೋತಿದ್ದಾರೆ ಅಂತ ಆಯ್ತು. ಈ ಜನ್ಮದಲ್ಲಿ ನೀನ್ ನನ್ನ ಮನ್ಸನ್ನ ಗೆಲ್ಲೋದಕ್ಕಾಗಲ್ಲ. ನನ್ನ ಅಡುಗೆ ಇಷ್ಟು ಕೆಟ್ಟದಾಗಿರುತ್ತಾ? ಯೂಟ್ಯೂಬಲ್ಲಿ 10 ಜನ ಹೇಳಿದ್ರು, ಮೋದಕ ಮಾಡೋ ವಿಧಾನ ನೋಡಿದ್ರು ಕೂಡ ಸರಿಯಾಗಿ ಬರಲೇ ಇಲ್ಲ. ಅದೇ ಆ ಅನುಪಮ ಅಮ್ಮ ಮಾಮೂಲಿ ಅಡುಗೆ ಮಾಡಿದ್ರು ಅದ್ಭುತವಾಗಿರುತ್ತೆ. ಅದೇನೋ ಅದನ್ನೇ ಕೈಗುಣ ಅಂತಾರೇನೋ. ಇವಾಗ ಅತ್ತೆ ಏನಾದರೂ ಬಂದು ಇದನ್ನು ನೋಡಿದ್ರು ಅಂದರೆ ನನ್ನ ಕಥೆ ಗೋವಿಂದ. ಪಲ್ಲವಿ, ಏನ್ ಪಲ್ಲವಿ, ಪ್ರಸಾದ ಮಾಡಿದ್ದೆಲ್ಲ ಆಯ್ತಾ? ನೆನೆಸ್ಕೊಂಡ ತಕ್ಷಣ ಪ್ರತ್ಯಕ್ಷ ಆಗ್ತಾರೆ ದೇವತೆ ಥರ. ಯಾಕೆ ನಗ್ತಿದ್ಯಾ? ಕೇಳ್ತಿರೋದು ನಿನ್ನನ್ನೇ. ನಿನ್ನ ಮೌನ ವ್ರತ ಇನ್ನೂ ಮುಗ್ದಿಲ್ವಾ? ಆಗ್ತಿದೆ ಅಂತ ತಲೆ ಆಡ್ಸಿದ್ರೆ ಸಾಕಾಗಿಲ್ವಾ?
ಹೀಗೇನಾ ದೇವ್ರಿಗೆ ನೈವೇದ್ಯ ಇಡೋ ಪ್ರಸಾದನ್ ಸಿದ್ಧ ಮಾಡೋದು? ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಅಡುಗೆ ಕೂಡ ಬರಲ್ಲ ನಿನ್ಗೆ. ಯಾವತ್ತಾದ್ರೂ ಅಡುಗೆ ಮನೆಗೆ ಬಂದು ನೋಡಿದ್ರೆ ತಾನೇ ಏನಾದ್ರೂ ಮಾಡಕ್ ಬರೋದು. ಅನುಪಮ ಇಲ್ದಿರೋ ಮನೆ ಹಾಗಿಲ್ಲ. ರಥಸಪ್ತಮಿ ಅಂದ್ರೆ ಅನುಪಮ ಮಾಡೋ ಪ್ರಸಾದ ನೆನ್ಪಿಗೆ ಬರುತ್ತೆ. ಅನುಪಮ ಜೊತೆನೆ ಈ ಮನೆ ಕಳೆ ಕೂಡ ಹೋಯ್ತು. ಒಂದು ದಿನ ಆದ್ರೂ ಅತ್ತೆ ಕೈಲಿ ಬಯಸ್ಕೊಳ್ದೆ ಇರೋಣ ಅನ್ಕೋತೀನಿ. ಆದ್ರೆ ದಿನ ಸುಪ್ರಭಾತನೇ ನನ್ಗೆ. ಛೀ, ಕರ್ಮ 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 ಕರ್ಮ. ಛೇ. ಪಲ್ಲವಿ 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 ಇಲ್ಲಿ ನೋಡು. ಅನುಪಮ ಅಮ್ಮನ್ ಧ್ವನಿ ಆಗಿದೆಯಲ್ಲ. ಅನುಪಮ ಅಮ್ಮ ಇಲ್ಲಿ ಬಾಯಿಲಿ. ಹಾ, ಅನುಪಮ ಅಮ್ಮ, ಇವತ್ತು ಹಬ್ಬ ಅಲ್ವಾ? ಹೌದು. ಇವಾಗಷ್ಟೇ ಮೋದಕ ಮಾಡೋಕ್ ಬರಲ್ವಾ ಅಂತ ಅತ್ತೆ ಹತ್ರ ಬಯಸ್ಕೊಂಡೆ. ಅದಕ್ಕೆ ನಾನೇ ಮಾಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ನೀವು ದೇವತೆನೇ ಅಮ್ಮ. ಇದನ್ನು ನಾನು ಮಾಡಿದೆ ಅಂತ ಅಮ್ಮನ ಹತ್ರ ಹೇಳ್ಬೇಡ. ನೀನೇ ಮಾಡಿದ್ದು ಅಂತ ಅಮ್ಮನ ಹತ್ರ ಹೇಳ್ಬೇಕು. ಆ ವಿಷಯ ನಾನು ನೋಡ್ಕೋತೀನಿ ಬಿಡಿ. ಪಲ್ಲವಿ, ಸತ್ತೋದೆ ದೇವ್ರೆ. ಏನ್ ಮಾಡ್ತಿದ್ಯಾ ಅಲ್ಲಿ? ಅತ್ತೆ, ಇದು ಇರುವೆ ಮೇಲೆ ಸಕ್ಕರೆ ಬಿದ್ದಿದೆ ಅಂತ ಕ್ಲೀನ್ ಮಾಡ್ತಿದ್ದೀನಿ ಅತ್ತೆ. ಹಾ, ಅದೇ ಅತ್ತೆ, ಸಕ್ಕರೆಗೆ ಇರುವೆ ಬಂದಿದೆ ಅಂತ ಕ್ಲೀನ್ ಮಾಡ್ತಿದ್ದೀನಿ. ಸರಿ, ನೈವೇದ್ಯ ಸಿದ್ಧ ಆದ್ಮೇಲೆ ನನ್ನ ಕರಿ. ಹಾಗೆ ಆಗ್ಲಿ ಅತ್ತೆ. ಹಾಳಾದಿರುವೆಗಳು. ಹಬ್ಬ ಸತ್ಯ. ಅನುಪಮಮ್ಮ, ಅನುಪಮಮ್ಮ, ಅತ್ತೆ ಹೊರಟೋದ್ರು. ತುಂಬಾ ಥ್ಯಾಂಕ್ಸ್ ಅಮ್ಮ. ನಾನು ಹೋಗಿ ಪೂಜೆ ಏರ್ಪಾಡು ಮಾಡ್ಬೇಕು. ಸರಿ, ಅಪ್ಪ ಅಮ್ಮನ ಹುಷಾರಾಗಿ ನೋಡ್ಕೋ. ಸರಿ ಅಮ್ಮ. ಅಮ್ಮ ಅಮ್ಮ, ಹೇಗಿದೆಯಾ ಬಾಲಾಜಿ? ಅದನ್ನ ನಾನು ಕೇಳ್ಬೇಕಮ್ಮ. ನೀವು ಹೇಗಿದ್ದೀರಮ್ಮ? ನನಗೇನು, ಚೆನ್ನಾಗೇ ಇದ್ದೀನಿ. ಇಂಥ ದಿನ ಬರುತ್ತೆ ಅಂತ ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲಮ್ಮ. ಎಲ್ಲ ನಾವು ಅಂದ್ಕೊಂಡ ಹಾಗೆ ನಡೆದ್ರೆ ಅದನ್ನ ಜೀವನ ಅಂತ ಹೇಳೋಲ್ಲ ಬಾಲಾಜಿ. ಸರಿ, ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ. ಅದಲ್ಲಮ್ಮ, ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಅಪ್ಪನ ಪಕ್ಕ ಈ ಅನುಪಮ ಹೇಗ್ ನಿಂತ್ಕೋತಾಳೆ? ಅಮ್ಮನ ದೂರ ಮಾಡಿ ಅವಳಿರ್ಬೇಕು ಅನ್ಕೊಂಡ್ಲು. ಕೊನೆಗೆ ಅಮ್ಮನ ಈ ಭೂಮಿ ಮೇಲೆ ಇಲ್ದಿರೋ ಹಾಗೆ ಮಾಡಿದ್ಲು. ನೋಡೋದಕ್ ಮಾತ್ರ ಒಳ್ಳೆಯವಳ ತರ ಕಾಣಿಸ್ತಾಳೆ, ಆದ್ರೆ ಮಾಡೋ ಕೆಲ್ಸ
ಎಲ್ಲ ಮಾಡಿ ಮುಗಿಸಿದಾಳೆ. ಇವತ್ತು ನನ್ಗೋಸ್ಕರ ಚೈನೀಸ್ ಅಡ್ಗೆ ಮಾಡಿ ನನ್ನನ್ನು ಅವಳು ವಶ ಮಾಡ್ಕೊಳ್ಳೋದಕ್ ನೋಡ್ತಿದ್ದಾಳೆ. ನಿನ್ನ ಎಲ್ಲರೂ ಬೈಯೋ ಹಾಗೆ ಮಾಡಿ ಎಲ್ರೂ ಅವಮಾನ ಮಾಡೋ ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ಕಲ್ಯಾಣಿನೇ ಅಲ್ಲ.